ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ನಡುವಿನ ವಾರ್ ತಾರಕಕ್ಕೇರ್ತಾ ಇದೆ. ಮಗದೊಮ್ಮೆ ಸಿಡಿದೆದ್ದಿರುವಂತಹ ನಟಿ ರಮ್ಯಾ ಅವರು ದರ್ಶನ್ ಅಭಿಮಾನಿಗಳ ವಿರುದ್ಧ ಕಟುವಾಗಿ ಪೋಸ್ಟ್ಗಳನ್ನು ಹಾಕಲಿಕ್ಕೆ ಆರಂಭ ಮಾಡಿದ್ದಾರೆ. ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರ ಬೆನ್ನಲ್ಲೇ ಹಲವಾರು ಇದೇ ಕೆಟ್ಟ ಕಮೆಂಟ್ಗಳು ಬರ್ತಾ ಇತ್ತು. ಇದರ ವಿರುದ್ಧ ಇವತ್ತು ನಟಿ ರಮ್ಯಾ ಸಿಡಿದೆದ್ದಿದ್ದಾರೆ. ರಮ್ಯಾ ವರ್ಸಸ್ ಡಿ ಫ್ಯಾನ್ಸ್ ವಾರ್ ಈಗ ತಾರಕಕ್ಕೇರಿದೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ಕೆಂಡಾಮಂಡಲರಾಗಿದ್ದಾರೆ. ದರ್ಶನ್ ಫ್ಯಾನ್ಸ್ ಸೋಗಿನಲ್ಲಿ ರಮ್ಯಾಗೆ ಅಶ್ಲೀಲ ಕಮೆಂಟ್ಗಳನ್ನ ಹಾಕಲಾಗ್ತಾ ಇದ್ದು ಅದರ ಪಟ್ಟಿಯನ್ನೇ ಈಗ ಅವರು ರಿವೀಲ್ ಮಾಡಿದ್ದಾರೆ. ಕೆಟ್ಟ ಕೊಳಕು ಮೆಸೇಜ್ ಹಾಕಿರುವ ಕಿಡಿಗೇಡಿಗಳ ವಿರುದ್ಧ ಸಮರ ಸಾರಿದ್ದಾರೆ. ಅಶ್ಲೀಲ ಕಮೆಂಟ್ ಅಕೌಂಟ್ಗಳನ್ನ ಬಹಿರಂಗಪಡಿಸಿದ್ದಾರೆ ನಟಿ ರಮ್ಯಾ. ಯಾರ್ಯಾರು ಯಾವ್ಯಾವ ರೀತಿಯ ಕೆಟ್ಟ ಸಂದೇಶಗಳನ್ನ ಕಳಿಸ್ತಾ ಇದ್ರು ಅನ್ನೋದರ ಬಗ್ಗೆ ಸ್ಕ್ರೀನ್ ಶಾಟ್ಗಳನ್ನ ತೆಗೆದು ಅದನ್ನು ಕೂಡ ಅವರು ಪೋಸ್ಟ್ ಮಾಡೋ ಮೂಲಕವಾಗಿ ಯಾವ ಮನಸ್ಥಿತಿಯವರು ಈ ಕಮೆಂಟ್ಗಳನ್ನ ಹಾಕ್ತಿರೋರು ಅನ್ನೋದರ ಬಗ್ಗೆ ಸಾರ್ವಜನಿಕರಿಗೆ ತಿಳಿ ಹೇಳುವಂತಹ ಕೆಲಸವನ್ನ ಈ ಸಂದರ್ಭದಲ್ಲಿ ರಮ್ಯಾ ಅವರು ಮಾಡಿದ್ದಾರೆ. ನಾನು ಹಾಕಿದಂತಹ ಒಂದು ಕಮೆಂಟ್ನಲ್ಲಿ ಏನ್ ತಪ್ಪಿತ್ತು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಈ ಮೂಲಕ ನಟಿ ರಮ್ಯಾ ಅವರು ಎತ್ತಿದ್ದಾರೆ. ಅಸಲಿ ಇಂಥವರುಗಳಿಂದಲೇ ಹಲವು ಕಡೆಗಳಲ್ಲಿ ಅತ್ಯಾಚಾರ ಪ್ರಕರಣಗಳು ಆಗ್ತಾ ಇರೋದು. ಇವರುಗಳನ್ನ ಫಸ್ಟ್ ಹೆಡೆಮುರಿ ಕಟ್ಟಬೇಕು ಅನ್ನೋದು ರಮ್ಯಾ ಅವರ ಆಕ್ರೋಶದ ನುಡಿಗಳು. ನೀವು ನೋಡ್ತಾ ಇದ್ರಿ, ಬಹಳಷ್ಟು ಆ ರೀತಿಯ ಸ್ಕ್ರೀನ್ ಶಾಟ್ಗಳನ್ನ ಅವರು ಹಾಕಿದ್ದಾರೆ. ಎಂತೆಂಥ ಕೆಟ್ಟ ಮೆಸೇಜ್ಗಳನ್ನ ಅವರಿಗೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಅವರು ತೋರಿಸಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದಂತಹ ನಟಿ ರಮ್ಯಾ ರೇಣುಕಾಸ್ವಾಮಿ ಕಳುಹಿಸಿದ ಸಂದೇಶಕ್ಕೂ ಡಿ ಫ್ಯಾನ್ಸ್ ಕಳಿಸ್ತಾ ಇರುವಂತಹ ಸಂದೇಶಕ್ಕೂ ಯಾವುದೇ ತರನಾದಂತಹ ವ್ಯತ್ಯಾಸಗಳಿಲ್ಲ. ಇವರೆಲ್ಲ ಸ್ತ್ರೀ ದ್ವೇಷಿ ಮನೋಭಾವದವರು ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಇಂಥವರಿಂದಲೇ ಹೆಣ್ಣುಮಕ್ಕಳ ದೌರ್ಜನ್ಯ ಅತ್ಯಾಚಾರಕ್ಕೆ ಒಳಗಾಗ್ತಿರೋದು. ಡಿ ಫ್ಯಾನ್ಸ್ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ ನಟಿ ರಮ್ಯಾ. ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಅಕೌಂಟ್ಗೆ ಬಂದಂತಹ ಕೆಟ್ಟ ಮೆಸೇಜ್ಗಳನ್ನ ಪೋಸ್ಟ್ ಮಾಡೋ ಮೂಲಕವಾಗಿ ಇಂಥವರುಗಳಿಂದಲೇ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಗೌರವ ಸಿಗ್ತಾ ಇಲ್ಲ, ದೌರ್ಜನ್ಯಗಳು ಲೈಂಗಿಕ ಕಿರುಕುಳಗಳು ಆಗ್ತಾ ಇರೋದು, ಎಂತಹ ಮೆಸೇಜ್ಗಳನ್ನ ಕಳಿಸಿದ್ದಾರೆ ನೋಡಿ ಅಂತ ಇದನ್ನ ಬಟಾಬಯಲು ಮಾಡುವಂತಹ ಕೆಲಸವನ್ನ ಇವತ್ತು ರಮ್ಯಾ ಅವರು ಮಾಡಿದ್ದಾರೆ. ಏನ್ ಡಿಫ್ರೆನ್ಸ್ ಇದೆ ರೇಣುಕಾಸ್ವಾಮಿ ಕಳಿಸಿದಂತಹ ಮೆಸೇಜ್ಗೂ ಡಿ ಫ್ಯಾನ್ಸ್ ಕಳಿಸ್ತಾ ಇರುವಂತಹ ಮೆಸೇಜ್ಗೂ ಯಾವ ವ್ಯತ್ಯಾಸಗಳಿದೆ ನೋಡಿ ಅನ್ನೋದನ್ನ ಈ ಸಂದರ್ಭದಲ್ಲಿ ರಮ್ಯಾ ಅವರು ಪ್ರಶ್ನೆ ಮಾಡಿದ್ದಾರೆ. ಅವರ ವೈಯಕ್ತಿಕ ಅಕೌಂಟ್ಗೆ DM ಕೂಡ ಮಾಡಿದ್ದಾರೆ ಹಲವರು. ಇನ್ನು ಕೆಲವರು ಅವರು ಹಾಕಿದಂತಹ ಪೋಸ್ಟ್ಗೆ ನೇರ ಕೆಟ್ಟ ಕಮೆಂಟ್ಗಳನ್ನ ಹಾಕಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ರಮ್ಯಾ ಅವರು ಹಾಕಿದಂತಹ ಪೋಸ್ಟ್ ತಮಗೆ ಇಷ್ಟ ಆಗಲಿಲ್ಲ ಅಂದರೆ ಸೈಲೆಂಟ್ ಆಗಿಬಿಡಬಹುದು, ಇಲ್ಲ ಅಂತ ಅಂದರೆ ಅದಕ್ಕೆ ಏನು ಮಾಡಬೇಕು ಅದನ್ನು ಅವ್ರು ಮಾಡಬಹುದಿತ್ತು. ಬಟ್ ಈ ರೀತಿಯಾಗಿ ಕೆಟ್ಟ ಕಮೆಂಟ್ಗಳನ್ನು ಹಾಕೋದ್ರ ಮೂಲಕವಾಗಿ ದರ್ಶನ್ ಫ್ಯಾನ್ಸ್ ಏನನ್ನ ಸಾಬೀತುಪಡಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವರು ಕೂಡ ಮತ್ತೊಬ್ಬ ರೇಣುಕಾಸ್ವಾಮಿ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ತಿದ್ದಾರಾ? ಖಂಡಿತ ಅದೇ ರೀತಿಯಲ್ಲಿ ರಮ್ಯಾ ಅವರು ಕೂಡ ಹೇಳಿರುವಂಥದ್ದು. ಚಿತ್ರನಟಿ ಮತ್ತು ಮಾಜಿ ಸಂಸದೆ ರಮ್ಯಾ ಅವರು ಮೊದಲಿಂದಲೂ ಕೂಡ ಅಂದರೆ ರೇಣುಕಾಸ್ವಾಮಿ ಅವರ ಹತ್ಯೆ ಆದಾಗಲಿಂದಲೂ ಕೂಡ ಅಂದರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಮಾತನಾಡಿದರು ಕೂಡ. ಆ ನಂತರದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಸಾಕಷ್ಟು ಪರವಿರುದ್ಧವಾಗಿ ಅಂದರೆ ದರ್ಶನ್ ಫ್ಯಾನ್ ಅನ್ನುವಂಥವ್ರು ಸಾಕಷ್ಟು ಕಡೆಗಳಲ್ಲಿ ಅದನ್ನು ವಿರೋಧ ಮಾಡಿದಂಥದ್ದು, ಕೆಟ್ಟ ಕೊಳಕ ಮಾತುಗಳಲ್ಲಿ ಅವರಿಗೆ ರಿಪ್ಲೈ ಮಾಡಿದಂಥದ್ದು ನಡೆದಿತ್ತು. ಈಗಲೂ ಕೂಡ ಅದೇ ರೀತಿಯಲ್ಲಿ ತೀರಾ ಆಕ್ಷೇಪಾರ್ಹ ಅನ್ನುವಂಥ ರೀತಿಯ ಮೆಸೇಜ್ಗಳನ್ನು ಅವ್ರ ಇನ್ಬಾಕ್ಸ್ಗೆ ಕಳಿಸಿರುವಂಥದ್ದು ಕೂಡ ಇದೆ. ಅದನ್ನು ಕೂಡ ಸ್ಕ್ರೀನ್ಶಾಟ್ಗಳನ್ನ ಶೇರ್ ಮಾಡಿರುವಂಥದ್ದು ರಮ್ಯಾ ಅವರು ಕೂಡ. ಅಂದರೆ ಎಲ್ಲೊಂದು ಕಡೆ ರೇಣುಕಾಸ್ವಾಮಿ ವಿಚಾರದಲ್ಲಿ ಆದಂಥ ಅಥವಾ ಅವರು ಮೆಸೇಜ್ ಮಾಡಿದ್ರು ಅನ್ನುವಂಥ ವಿಚಾರಗಳನ್ನಿತ್ತು. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ? ದರ್ಶನ್ ಫ್ಯಾನ್ ಅಂದ್ಕೊಂಡು ಇವರು ನನಗೆ ಮೆಸೇಜ್ ಮಾಡ್ತಾ ಇರೋದಕ್ಕೂ ಏನು ವ್ಯತ್ಯಾಸ ಇದೆ? ಇದು ಮಹಿಳೆಯರ ಮೇಲಿನ ಶೋಷಣೆ ಅಥವಾ ಅತ್ಯಾಚಾರ ರೀತಿಯ ನಡಿಲಿಕ್ಕೆ ಪ್ರೇರಣೆ ಇರುವಂಥ ರೀತಿಯಲ್ಲಿದೆ ಈ ರೀತಿಯ ವರ್ತನೆಗಳೆಲ್ಲವೂ ಕೂಡ ಅನ್ನುವಂಥದ್ದನ್ನ ಅವರು ತಮ್ಮ ಇನ್ಸ್ಟಾದಲ್ಲೂ ಕೂಡ ಹಾಕ್ಕೊಂಡಿರುವಂಥದ್ದು. ಹಾಗಾಗಿ ಏನು ಇನ್ಬಾಕ್ಸ್ ಮಾಡಿದ್ರು ಅವೆಲ್ಲವನ್ನು ಕೂಡ ಶೇರ್ ಮಾಡಿದ್ದಾರೆ. ಎಷ್ಟು ಕೆಟ್ಟ ಕೊಳಕ ಭಾಷೆಗಳನ್ನು ಬಳಸಿದ್ದಾರೆ ಮತ್ತು ಆಕ್ಷೇಪಾರ್ಹವಾದ ಮತ್ತು ಬಹಿರಂಗವಾಗಿ ಹೇಳಲಿಕ್ಕೆ ಅಥವಾ ಪ್ರಸಾರಪಡಿಸಲಿಕ್ಕೆ ಆಗದೇ ಇರುವಂಥ ಕೆಟ್ಟ ಕೊಳಕ ಭಾಷೆಯನ್ನು ಕೂಡ ಬಳಸಿರುವಂಥದ್ದು. ಇದು ಏನನ್ನು ತೋರಿಸುತ್ತೆ? ಅಭಿಮಾನ ಅನ್ನುವುದು ಅಂಧಾಭಿಮಾನನ ಅಥವಾ ಒಬ್ಬ ನಟಿಯ ವಿರುದ್ಧ ಇಷ್ಟೆಲ್ಲ ಬಹಿರಂಗವಾಗಿ ಇಂತಹ ಒಂದು ಲ್ಯಾಂಗ್ವೇಜನ್ನು ಬಳಸಿ ಮೆಸೇಜ್ಗಳನ್ನ ಮಾಡುವಂಥ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಆದರೆ ಅವರು ವಿಚಾರದಲ್ಲಿ ಅದನ್ನು ಅಂದರೆ ಎಲ್ಲೋ ಒಂದು ಕಡೆ ತೆರೆಮರೆಗೆ ಹೋಗುವಂಥದ್ದು ಇದು ಬೇಡಪ್ಪ ಅನ್ನೋದಕ್ಕಿಂತ ಇದನ್ನು ಶೇರ್ ಮಾಡೋ ಮೂಲಕ ಆ ರೀತಿ ಮೆಸೇಜ್ ಮಾಡುವವ್ರನ್ನ ಮತ್ತಷ್ಟು ಎಕ್ಸ್ಪೋಸ್ ಮಾಡುವಂಥ ಪ್ರಯತ್ನವನ್ನು ನಟಿ ರಮ್ಯಾ ಮಾಡಿದಂತೆ ಕಾಣಿಸ್ತಾ ಇದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಬಹುತೇಕ ಈ ರೀತಿಯ ಕೆಟ್ಟ ಕಮೆಂಟ್ಗಳನ್ನು ಮಾಡೋರನ್ನ ನೀವು ಗಮನಿಸಬಹುದು. ಆ ಒಂದು ಅಕೌಂಟ್ ಹೋಲ್ಡರ್ ಅವ್ರು ಆಗಿರೋದೇ ಇಲ್ಲ. ಅವರು ಯಾರ್ದೋ ಫೋಟೋ ಹಾಕಿರ್ತಾರೆ, ಯಾರ್ದೋ ಹೆಸರಲ್ಲಿ ಅಕೌಂಟ್ಗಳನ್ನು ತೆರೆದಿರ್ತಾರೆ. ನೇರ ಕಮೆಂಟ್ಗಳನ್ನು ಮಾಡಿ ಫೇಸ್ ಮಾಡಬೇಕು ಅಂದರೆ ಅವರ ಹೆಸರಲ್ಲೇ ಅಕೌಂಟ್ ಓಪನ್ ಮಾಡ್ಕೊಳ್ತಾರೆ. ಬಹುತೇಕರು ಆ ರೀತಿ ಮಾಡಿರಲ್ಲ.